ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ, ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದರೆ ಕವಣ. ಅವರು ಭಾಳ ಸತ್ಯಕ್ಕೆ ಭಾಳ ಹೆಸರು. ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಕರೆಕ್ಟ್ ಮಾಡಬೇಕು ಇವರೆಲ್ಲ. ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲೋ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ. ಏನ್ರಿ ರಾಮಚಂದ್ರಪ್ಪ, ರೈಟ್? ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಈ ಕೇಸು ನಡೆದಿರೋದು 10 ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಯ್ತೋ, ಹೈಕೋರ್ಟಲ್ಲಿ ಹೋಯ್ತೋ, ಎಲ್ಲೆಲ್ಲಿ ಹೋಯ್ತೋ, ಎಲ್ಲ ಕೋರ್ಟಲ್ಲೂ ಹೋಗಿದೆ. ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರೋ ನಾನಿನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ, ನನಗೆ ಟೈಮು ಇಲ್ಲ. ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ಇನ್ನೂ ಹೋಗಿಲ್ಲ. ಮುಂದಕ್ಕೆ ನೋಡೋಣ, ಟೈಮ್ ಸಿಕ್ಕಿದ್ರೆ. ಅವ್ರ ಜಾಬಲ್ಲೇನೋ ಇಟ್ಕೊಂಡಿದ್ದಾರೆ, ಬ್ಯಾಗ್ ಗೀಗಲ್ಲೆಲ್ಲ ಇದೆ. ಟೈಮ್ ಬಂದಾಗ ನೋಡೋಣ. ಇನ್ನು ಹೋಗ್ಬೇಕು. ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳಲ್ಲಿ, ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ. ಅವ್ರ ಬ್ರದರ್ದು, ಅವ್ರ ಕುಟುಂಬದ್ದು. ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟ ಅಂತಿದ್ರು. ಆಯಿತಾ, ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು. ನನ್ನ ಮೇಲೆ ಬರಲಿಲ್ಲ, ನನ್ನ ಕುಟುಂಬದ ಮೇಲೆ ಬರಲಿಲ್ಲ. ನೀನು ಬಂದಾಗೆ ಬೇರೆಯವರು ಹೋಗ್ತಾರೆ, ಯಾರ ಬಗ್ಗೆ ಮಾತಾಡ್ಬೋದು. ನೋಡಿ, ಲಾಸ್ಟ್ 2 days ಏನೋ ಒಂದು 2 ವಾರ ಯಾವುದು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ, ನೀನು ರೆಕಮೆಂಡ್ ಮಾಡಿ, ಭಾಳ ಸತ್ಯವಂತ ನೀನು ಸೈನೇ ಹಾಕಿಲ್ಲ. ನೀನು ಸೈನ್ ಯಾರೋ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ. ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ. ನೀನು ನನ್ನ ಸಿಗ್ನೇಚರ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? ಇಫ್ ಇಟ್ ಈಸ್ ಸೋ, ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತೇ ನಾಳೆನೋ ನಾಳಿದ್ದು ಕ್ಯಾಬಿನೆಟ್ ಅಂತ ಇಟ್ಕೊಂಡು, ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟ್ರು ಏನೋ ಚೀಫ್ ಮಿನಿಸ್ಟ್ರು ಇದನ್ನೇ ಸೈನ್ಯನೇ ಫೋರ್ಜರಿ ಮಾಡ್ತಾರೆ ಅಂತಂದರೆ, ಆಮೇಲೆ ಯಾರ್ಯಾರು ಆ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದಂದರೆ, ಲೆಟ್ ಅಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದೆಮ್, ಟೇಕ್ ಆ್ಯಕ್ಷನ್, ಲೆಟ್ ಆಲ್ ಆಫ್ ದೆಮ್ ಬಿ ಪ್ರಾಸಿಕ್ಯೂಟೆಡ್. ಎಲ್ಲರ ಮೇಲೂ ಯಾರೇ ಆಗಿರಲಿ, ಪಿ ಎ ಆಗಿರಲಿ, ಪಿ ಎ ತಂದುಕೊಟ್ಟಿರೋರಲ್ಲಿ ಬರೆದವರು, ಪ್ರಸ್ತಾವನೆ ಕತ್ತಿರೋರು ಎಲ್ಲರೂ ಕೂಡ ಮಾಡೋಣ. ಇನ್ನು ನಿಮ್ಮ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ, ನನಗೂ ನಿಜ ಅಂತ. ಆಮೇಲೆ ನನಗೆ ಇನ್ನೊಂದು ಕವರ್ ಯಾರು ಕಳಿಸ್ಕೊಟ್ರು ನನಗೆ, ಇವರು ಬೇಲ್